ದಂತಿ ಮುಖನೆ ಕಂತು ತೇಜನೆ ದಂತಿ ಮುಖನೆ ಕಂತು ತೇಜನೆ ಆನಿಂತು ನೆನೆವ ಅಂತರಂಗ ಇರವ ಸಲಿಪನೆ ಆನಿಂತು ನೆನೆವ ಅಂತರಂಗ ಇರವ ಸಲಿಪನೆ ಬಂತದೋ ಕಜಾಯವೆನಲು ಚಿಂತಿತಾರ್ಥ ಇವ ದೇವಾಗ ಬಂತದೋ ಕಜಾಯ ಎನಲು ಚಿಂತಿತಾರ್ಥ ಇವ ದೇವ ಎಂದು ಧರಿಸಿ ಮೆರವೆ ಹೇಳು ದಂತಿ ಸುಂಡಿಲೋಳ್ ಅಭಯ ನೀಡು ಎಂದು ಧರಿಸಿ ಮೆರವೆ ಹೇಳು ದಂತಿ ಸುಂಡಿಲೋಳ್ ಅಭಯ ನೀಡು ಏಕದಂತ ವಕ್ರತುಂಡನೆ ಅನೇಕ ಜನರ ಯೋಗಿಯಿಂದ ಸಲಹುವಾತನೇ ಏಕದಂತ ವಕ್ರತುಂಡನೆ ಅನೇಕ ಜನರ ಯೋಗಿಯಿಂದ ಸಲಹುವಾತನೇ ನಾ ಕರವ ಜೋಡಿಸುವೆನು ನೀ ಕರುಣಿ ಸಭಯ ನಾ ಕರವ ಜೋಡಿಸುವೆನು ನೀ ಕರುಣಿ ಸಭಯಗಳನ್ನು ಬೇಕು ಮತಿಯ ನೀಡೋ ದೇವಾ ಬೇಕು ಮತಿಯ ನೀಡೋ ದೇವ ಆಕಳಂದದು ಎನ್ನ ಭಾವ ಬೇಕು ಮತಿಯ ನೀಡೋ ಬೇಕು ಮತಿಯ ನೀಡೋ ದೇವ ಆಕಳಂದದು ಎನ್ನ ಭಾವ ಒಡವಿಯೊಳಗೆ ಕಡು ವಿಚಿತ್ರದ ಇಡಗುಂಜ ದೊಡೆಯ ಎಡತಿ ಸಿದ್ಧಿ ಬಲತಿ ಬುದ್ಧಿಯ ಒಡವಿಯೊಳಗೆ ಕಡು ವಿಚಿತ್ರದ ಇಡಗುಂಜ ದೊಡೆಯ ಎಡತಿ ಸಿದ್ಧಿ ಬಲತಿ ಬುದ್ಧಿಯ ಮಡದಿ ಈವರೊಡನೆ ಕುಳಿತು ಬುಡದ ಸಂಜೀವನದ ಮತ ಬಿಡದೆ ಕುಡಿವರೆನಗೆ ಕೊಡಿಸೋ ಒಡೆಯ ಹನುಮಂತತ್ವ ಧರಿಸೋ ನಂಬಿದೆ ರಂಬ ಹೇ ಶಂಭು ಸುತನೆ ಹೇ ಶಂಭು ಸುತನೆ ಹೇ ಶಂಭು ಸುತನೆ ನಂಬಿದೆ 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 ರಂಬ ನಿನ್ನನು ಹೇ ಶಂಭು ಸುತನೆ ನಂಬಿದೆ ರಂಬ ನಿನ್ನನು ಅಷ್ಟದಿಕ್ಪಾಲಕರಿಗೊಂದಿಸುತ್ತಿಷ್ಟ ದೇವತೆಗೆರಗಿ ಶ್ರೀ ಪರಮೇಷ್ಠಿಯನ್ನು ಪೂಜಿಸುತ್ತಲತಿಶಯದ ಅರ್ತಿಯಿಂದೊಲಿದು ಸೃಷ್ಟಿಗಾಡೆ ಆದಿಮೂರುತಿ ವಿಷ್ಣುವಿನ ನಿಜ ಪಟ್ಟದ ರಸಿಯೊಳಿಷ್ಟವೆಲ್ಲವ ಬೇಡಿ
ಸೃಷ್ಟಿಗಡದ ಆದಿಮೂರುತಿ ವಿಷ್ಣುವಿನ ನಿಜ ಪಟ್ಟದ ರಸಿಯುಳ್ ಇಷ್ಟವೆಲ್ಲವ ಬೇಡು ಬೆಳುವೆ ನೀ ಕಥಾಮೃತವ. ಹಸ್ತಿನಾವತಿಯ ಹಿರಿಯರು ಅರ್ಧರಾಜ್ಯವೆಂದು ಕೊಟ್ಟಿರುವಂತಹ ಖಾಂಡವಪ್ರಸ್ಥಕ್ಕೆ ಬಂದು ಅದನ್ನು ಇಂದ್ರಪ್ರಸ್ಥವನ್ನಾಗಿಸಿ ಸುಖದಿಂದ ರಾಜ್ಯಭಾರವನ್ನು ಮಾಡುತ್ತಿರುವಂತಹ ಕಾಲ ನಾವು ಪಾಂಡವರು. ಮಯ ನಿರ್ಮಿತವಾದಂತಹ ಅರಮನೆ, ಯಾವ ಲೋಕದಲ್ಲಿಯೂ ಇಂಥದ್ದೊಂದು ಭವ್ಯವಾದ ದಿವ್ಯವಾದ ಅರಮನೆ ಇಲ್ಲ ಎನ್ನುವುದನ್ನು ಒಂದು ದಿನ ನಮ್ಮಲ್ಲಿಗೆ ಆಗಮಿಸಿದಂತಹ ನಾರದರೇ ಹೇಳಿದರು. ದೇವಋಷಿಗಳು ದೇವಸಭೆಯನ್ನು ನೋಡಿದವರು, ಕುಬೇರನ ಸಭೆಯನ್ನು ನೋಡಿದವರು, ವರುಣನ ಸಭೆಯನ್ನು ನೋಡಿದವರು, ಹೆಚ್ಚೇಕೆ ಬ್ರಹ್ಮನ ಸಭೆಯನ್ನೂ ಹೊಕ್ಕು ಹೊರಬಂದವರು. ಅವರ ಅಭಿಪ್ರಾಯದಲ್ಲಿ ಇಂದ್ರಪ್ರಸ್ಥದಲ್ಲಿ ನಾವು ವಾಸ ಮಾಡಿರುವಂತಹ ಈ ಸಭೆಗೆ ಮಿಗಿಲಾದಂತಹ ಸಭೆ ಇನ್ನಿಲ್ಲ ಅಂತ ಹೇಳಿದರು. ಸಹಜವಾಗಿಯೇ ನನ್ನಲ್ಲೊಂದು ಕುತೂಹಲ ಮೂಡಿತು. ಇಷ್ಟೆಲ್ಲ ಸಭೆಗಳನ್ನು ನೀವು ಕಂಡು ಬಂದವರಾದ್ದರಿಂದ ಅಲ್ಲೆಲ್ಲಿ ಆದರೂ ನನ್ನ ತಂದೆಯವರನ್ನು ಕಂಡೀರೋ ಅಂತ ಪ್ರಶ್ನೆ ಮಾಡಿದೆ. ಸ್ವಲ್ಪ ಅವರು ಕಳೆಗುಂದಿದರು. ಉತ್ತರವನ್ನು ಹೇಳಬೇಕಲ್ಲ ಎಂದು ಆತಂಕಕ್ಕೆ ಒಳಗಾದರು. ಆದರೆ ನನ್ನ ಒತ್ತಾಸೆ ಹೆಚ್ಚಾದಾಗ ಹೇಳಿದರು, ಧರ್ಮರಾಯ, ನಿನ್ನ ತಂದೆಯನ್ನು ನಾನು ಯಮನ ಲೋಕದಲ್ಲಿ ಪಶ್ಚಿಮ ದಿಕ್ಕಿನ ಸಭೆಯಲ್ಲಿ ನೋಡಿದೆ ಅಂತ ಹೇಳಿದರು. ಅದು ವೈವಸ್ವತನ ಸಭೆ. ಯಮ ಅಲ್ಲಿ ವೈವಸ್ವತನಾಗಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾನೆ. ಅದನ್ನು ಕೇಳಿದಾಗ ನನಗೊಮ್ಮೆ ಎದೆಯೇ ಒಡೆದು ಹೋಯಿತು. ಪಂಚಪಾಂಡವರ ತಂದೆಯಾದ ಪಾಂಡು ಮಹಾರಾಜ ಯಮನ ಸಭೆಯಲ್ಲಿರುವುದು ಅಂದರೆ ಏನು? ನಾವೆಲ್ಲ ಅಂದುಕೊಂಡಿದ್ದೇನು, ದೇವೇಂದ್ರನ ಸಭೆಯಲ್ಲಿ, ದೇವಸಭೆಯಲ್ಲಿ ಅವನಿಗೆ ಸರಿಸಮಾನವಾದಂತಹ ಸಿಂಹಾಸನದಲ್ಲಿ ನಮ್ಮ ತಂದೆ ಮಂಡಿಸುತ್ತಾನೆಂದು ನಾವು ಭಾವಿಸಿದರೆ ಹಾಗಾಗಲಿಲ್ವಲ್ಲ. ಯಾಕೆ ಹೀಗಾಯಿತು ನಾರದರೆ ಅಂತ ಕೇಳಿದೆ. ಸದ್ಧರ್ಮದಿಂದ ರಾಜ್ಯವಾಳಿದ ಪಾಂಡು ಮಹಾರಾಜ
ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಸಲಹಿದ. ಯಾವ ನ್ಯೂನತೆಯೂ ಅವನ ರಾಜ್ಯದಲ್ಲಿ ಇರಲಿಲ್ಲವಾದರೂ ಅವನು ಯಾವುದೇ ಯಾಗ ಯಜ್ಞಗಳನ್ನು ಮಾಡಲಿಲ್ಲ. ಧರ್ಮ ಕಾರ್ಯದಲ್ಲಿ ಅವನು ಸ್ವಲ್ಪ ಮಟ್ಟಿಗೆ ಎಡವಿದ ಅಂತಲೇ ಹೇಳಬಹುದಾಗ್ತದೆ. ಜೊತೆಯಲ್ಲಿ ಮರಣಕಾಲದಲ್ಲಿ ಶಾಪಕ್ಕೆ ತುತ್ತಾದ. ಆ ಶಾಪದ ಮೂಲಕವಾಗಿ ಮರಣವನ್ನು ಪಡೆದಿರುವ ಅವನು ಹೀಗಾಗಿರಲಿಕ್ಕೂ ಸಾಕು ಅಂತ ಹೇಳಿದರು. ಸತ್ತುಪುತ್ರರಾದವರ ಅಪೇಕ್ಷೆ ತಮ್ಮ ಪಿತೃಗಳ ಕುರಿತಾಗಿ ಅವರು ಸದಾಕಾಲ ದೇವ ಸಭೆಯಲ್ಲಿ ಇರಬೇಕು ಎನ್ನುವುದೇ ಆಗಿರುತ್ತದೆ. ನಾನು ಅದಕ್ಕೆ ಹೊರತಲ್ಲ. ಅಲ್ಲಿಂದ ನನ್ನ ತಂದೆ ಏನಾದರೂ ಸಂದೇಶವನ್ನು ಕಳುಹಿಸಿದ್ದಾನೆಯೇ ಅಂತ ಮರುಪ್ರಶ್ನೆ ಮಾಡಿದೆ. ನಾರದರು ಹೇಳಿದರು, ಕಳಿಸಿದ್ದಾನೆ. ಹರಿಶ್ಚಂದ್ರ ಹೇಗೆ ದೇವೇಂದ್ರನ ಸಮ್ಮುಖದಲ್ಲಿ ಅವನಿಗೆ ಸರಿಸಮಾನವಾದಂತಹ ಸಿಂಹಾಸನದ ಮೇಲೆ ಕುಳಿತು ದೇವಸಭೆಯಲ್ಲಿ ರಾರಾಜಿಸುತ್ತಿರುತ್ತಾನೋ ಅದೇ ರೀತಿಯಲ್ಲಿ ನಾನೂ ದೇವಸಭೆಯಲ್ಲಿ ರಾರಾಜಿಸುವುದಕ್ಕೆ ಇಚ್ಛೆ ಪಡ್ತೇನೆ ಎನ್ನುವುದಾಗಿ ನಿನ್ನ ಮಗನಿಗೆ ಹೇಳು. ಅಲ್ಲದೆ ಅದಕ್ಕೆ ರಾಜಸೂಯವೇ ಮೂಲಮಂತ್ರ ಎನ್ನುವುದಾಗಿ ಹೇಳಿ ಕಳುಹಿಸಿದ. ತಂದೆಯ ಆದೇಶವನ್ನು ಪಾಲನೆ ಮಾಡುವುದಕ್ಕಾಗಿ ನಮ್ಮ ಅಯ್ಯನಿಗೆ ಒಂದು ಸದ್ಗತಿಯನ್ನು ಕೊಡಿಸುವ ಕುರಿತಾಗಿ ಒಂದು ರಾಜಸೂಯ ಮಾಡಿದರೆ ಹೇಗೆ ಅಂತ ಆಲೋಚನೆ ಮಾಡಿದ್ದು ನಾನು. ಅದಕ್ಕಿರುವ ತೊಂದರೆ ತೊಡಕುಗಳನ್ನು ಆಲೋಚಿಸಬೇಕೆಂದು ಮಂತ್ರಿಗಳಲ್ಲಿ ಕೇಳಿದೆ, ಸಭಾಸದರಲ್ಲಿ ಕೇಳಿದೆ. ಪರಮಾತ್ಮನನ್ನೂ ದ್ವಾರಕೆಯಿಂದ ಕರೆಯಿಸಿಕೊಂಡು ಅವನಲ್ಲಿಯೂ ವಿಚಾರ ವಿನಿಮಯವನ್ನು ಮಾಡಿದೆ. ಎಲ್ಲ ತೊಂದರೆಗಳನ್ನೂ ಪರಿಹರಿಸುವುದಕ್ಕೆ ಸಾಧ್ಯವಾಗುವ ಹಾಗೆ 4 ತಮ್ಮಂದಿರಿದ್ದಾರೆ, ಭೀಮ, ಅರ್ಜುನ, ನಕುಲ, ಸಹದೇವರು. ಅದೆಲ್ಲವನ್ನೂ ನಿವಾರಿಸಿ ರಾಜಸೂಯಕ್ಕೆ ಅನುವು ಮಾಡಿಕೊಡ್ತಾರೆ ಎನ್ನುವಂತಹ ಭರವಸೆಯನ್ನು ಅವರೂ ಕೊಟ್ಟರು. ಮಾರ್ಗದರ್ಶನವನ್ನು ಕೃಷ್ಣನೂ ಒದಗಿಸಿದ. ಹಾಗಾಗಿಯೇ ರಾಜಸೂಯವನ್ನು ನಾನು ಕೈಗೊಂಡೆ. ಅಯ್ಯನಿಗೆ ಸ್ವರ್ಗವನ್ನು ಪ್ರಾಪ್ತಿಸಿಕೊಡುವುದಕ್ಕಾಗಿ. ಅಂತಹ ರಾಜಸೂಯ ಹಲವು ದಿನಗಳಿಂದ ನಡೆಯುತ್ತಾ ಇದೆ. ಜನರೆಲ್ಲ ತನ್ಮಯರಾಗಿ ರಾಜಸೂಯದ ಸವಿಯನ್ನು ಉಣ್ತಾ ಇದ್ದಾರೆ. ಇದ್ದರೆ ಇರಬೇಕು ಧರ್ಮರಾಜನಂತಹ ಮಕ್ಕಳು, ಭೀಮ, ಅರ್ಜುನ, ನಕುಲ, ಸಹದೇವರಂತಹ ಪುತ್ರರು ಎನ್ನುವುದಾಗಿ ಎಲ್ಲರೂ ನಮ್ಮನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಇಂದು ನಾವು ನಮ್ಮ ಜೀವನದಲ್ಲಿ ಅತ್ಯಂತ ಸಂಭ್ರಮದ ದಿನವನ್ನು ಅನುಭವಿಸ್ತಾ ಇದ್ದೇವೆ. ಮಾತಿನಿಂದ ಹೇಳಲಾರದ, ಕೃತಿಯಿಂದ ಮಾಡಿ ತೋರಿಸಲಾಗದ ಯಾವುದೋ ಒಂದು ಅನಿರ್ವಚನೀಯವಾದಂತಹ ಆನಂದ ನಮ್ಮಲ್ಲಿ ನೆಲೆಗೊಂಡಂತಹ ಸುದಿನ ಇದು. ಈಗ ತಾನೇ ಪೂರ್ಣಾಹುತಿಯು ಮುಗಿದಿದೆ. ದೇವದುಂದುಭಿ ಮೊಳಗುತ್ತಾ ಇದೆ. ಆಕಾಶದಲ್ಲಿ ನೆರೆದಿರುವಂತಹ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದಾರೆ. ಅಲ್ಲಲ್ಲಿ ಸುವರ್ಣವೃಷ್ಟಿಯೂ ಆಯಿತು ಎನ್ನುವುದನ್ನು ಕೇಳಿದ್ದೇನೆ. ಕಾರಣ ಏನು ಅಂದರೆ ರಾಜಸೂಯದ ಪ್ರಭಾವ ಅಷ್ಟು ದೊಡ್ಡದು. ಇದು ಒಂದು ಯಾಗವಲ್ಲ, ಯಾಗಗಳ ಸಮುಚ್ಚಯ, ಹಲವಾರು ಯಾಗಗಳನ್ನು ಒಳಗೊಂಡಿರುವಂತಹ ಈ ಯಾಗ ಇಷ್ಟೊಂದು ಸಂಭ್ರಮದಿಂದ ನಡೆದಿರುವುದನ್ನು ಕಂಡಾಗ ಎಲ್ಲರಿಗೂ ತೃಪ್ತಿಯಾಗಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಜನರು ಬಂದಿದ್ದಾರೆ. ಪೂರ್ಣಾಹುತಿಯ ನಂತರದಲ್ಲಿ ಅಭಿಷೇಚನೀಯ ಎನ್ನುವಂತಹ ಒಂದು ಮುಹೂರ್ತ ಪ್ರಾರಂಭ ಒದಗುವುದರ ಒಳಗೆ ಮಾಡಲೇಬೇಕಾದಂತಹ ಇನ್ನೊಂದು ಕಾರ್ಯ ಉಂಟು. ಇಷ್ಟೆಲ್ಲ ಜನರು ಬಂದಾಗ, ಇಷ್ಟೆಲ್ಲ ರಾಜಾಧಿರಾಜರು ಸೇರಿದಾಗ, ಇಷ್ಟೆಲ್ಲ ಮುನಿವರಿಯರು ಸೇರಿದಾಗ ಅದನ್ನು ನಾನೊಬ್ಬನೇ ನಿರ್ಣಯಿಸಲಾಗದು. ನನಗಿಂತಲೂ ಹಿರಿಯರಾದ, ನನಗಿಂತಲೂ ತಿಳುವಳಿಕೆಯುಳ್ಳ ಶಾಸ್ತ್ರವೇತ್ತರು, ಧರ್ಮವೇತ್ತರು ಆದವರನ್ನು ಕೇಳಿ ತಿಳಿದುಕೊಳ್ಳಬೇಕೆನ್ನುವಂತಹ ಅಪೇಕ್ಷೆಯಿಂದ ನಮ್ಮ ಅಜ್ಜ ಇದ್ದಲ್ಲಿಗಾಗಿ ಬಂದಿದ್ದೇನೆ. ಭೀಷ್ಮಂಗಿಲ್ದನು ಅತಿ ಗಂಭೀರ ನಾದದಲ್ಲಿ ಬಾಳನೇತ್ರನದರಿಯನಿಪ ಭೂಪಾಲರಿದರೊಳ ಅಗ್ರಪೂಜ್ಯರ ಬೇಡಿ ಬಾಳನೇತ್ರನ ಸರಿಯನಿಪ ಭೂಪಾಲರು
ಇದರೊಳಗೆ ಅಗ್ರ ಪೂಜ್ಯರ ಪೇಳಿರನೆ ಗಾಂಗೆಯ ನುಡಿದನು ವೇದ ಸಮ್ಮತವ ಆಗ ಅಜ್ಜ ಧರ್ಮಜ, ಪಾದಾಭಿವಂದನವನ್ನು ಮಾಡಿದ್ದೇನೆ. ಶ್ರೇಯೋಸ್ತು. ರಾಜಸೂಯದ ಪೂರ್ಣಾಹುತಿ ಈಗ ತಾನೇ ಮುಗಿದಿದೆ. ಆ ಪುಳಕದಲ್ಲೇ ನಾವೆಲ್ಲರೂ ಇದ್ದೇವೆ ಮಗು. ಈ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾದ ಒಂದು ಯಾಗಾಂಗವೂ ಆಗಿರುವಂತಹ ವಿಧಿ ಒಂದುಂಟು. ನಮ್ಮ ಆರ್ಯಾವರ್ತದ ಋಷಿ ಮುನಿಗಳೆಲ್ಲ ಇಲ್ಲಿ ಬಂದು ಸೇರಿದ್ದಾರೆ. ರಾಜಾಧಿರಾಜರುಗಳೆಲ್ಲ ಸೇರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಅರ್ಘ್ಯವನ್ನು ಕೊಡುವ ಸಂಪ್ರದಾಯ ಉಂಟು. ಅದನ್ನು ಪೂರೈಸಬೇಕು ಎನ್ನುವಂತಹ ಮನಸ್ಸನ್ನು ನಾನು ಮಾಡಿದ್ದೇನೆ. ಅಜ್ಜ, ಈ ಸಂದರ್ಭದಲ್ಲಿ ಆಚಾರ್ಯ ವರ್ಗದವರು, ಋತ್ವಿಜರು, ಸ್ನಾತಕರು, ಸ್ನೇಹಿತರು, ಅಷ್ಟಲ್ಲದೆ ನಮ್ಮ ಸಂಬಂಧಿಗಳು, ರಾಜರು, ಈ ಎಲ್ಲ ವರ್ಗದವರು ಇಲ್ಲಿದ್ದಾರೆ. ಈ ಎಲ್ಲ ವರ್ಗದವರನ್ನು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅರ್ಘ್ಯವನ್ನಿತ್ತು ಸತ್ಕರಿಸಬೇಕು. ಉಡುಗೊರೆಗಳನ್ನಿತ್ತು ಮಾನಿಸಬೇಕಾದದ್ದು ನನ್ನ ಕರ್ತವ್ಯ. ಅದಕ್ಕೆ ನಾನೀಗ ಉದ್ಯುಕ್ತನಾಗಿದ್ದೇನೆ. ಆದರೆ ಎಲ್ಲರೂ ಯೋಗ್ಯತಾವಂತರೇ, ಅದರಲ್ಲೆರಡು ಮಾತಿಲ್ಲ. ಈ ಎಲ್ಲ ವರ್ಗದವರನ್ನೂ ಮೀರಿ ನಿಲ್ಲಬಲ್ಲ ಒಬ್ಬ ಯೋಗ್ಯತಾವಂತನನ್ನು ಆರಿಸಿ ಅವನಿಗೆ ಪ್ರಥಮ ಅರ್ಘ್ಯವನ್ನು ಕೊಡಬೇಕು ಎನ್ನುವಂತಹ ಅಪೇಕ್ಷೆ ನನ್ನದ್ದು. ಅದು ಆಕ್ಷೇಪಾರ್ಹವಾಗಿಯೂ ಇರಬಾರದು. ಈ 6 ವರ್ಗಗಳಲ್ಲಿ ಯಾರೂ ಕೂಡ ಅದನ್ನು ತಿರಸ್ಕರಿಸುವ ಹಾಗೆಯೂ ಇರಬಾರ್ದು. ಎಲ್ಲರೂ ಮಾನಿಸಲ್ಪಡುವ, ಎಲ್ಲರ ಗೌರವಕ್ಕೂ ಪಾತ್ರರಾಗಬಹುದಾದಂತಹ ಒಬ್ಬ ಯೋಗ್ಯತಾವಂತನನ್ನು ಆರಿಸಿ ತಾವು ಹೇಳಿದರೆ ಅಲ್ಲಿಂದಲೇ ಅರ್ಘ್ಯ ಪ್ರದಾನವನ್ನು ಪ್ರಾರಂಭಿಸೋಣ ಎನ್ನುವ ಅಪೇಕ್ಷೆ ನನ್ನದ್ದು. ಯಾರಾದೀತು ಅಜ್ಜ? ಅರ್ಘ್ಯ ಯಾರಿಗೆ ಕೊಡಬೇಕು, ಅದು ಪ್ರಥಮಾರ್ಘ್ಯ ಅಂತ ಪ್ರಶ್ನೆ. ಹೌದು. ಎಲ್ಲ ಸಮೃದ್ಧಿಯು ಸಂಪನ್ನತೆಯು ನೆಲೆಯಾಗಿರುವ ಕಾಲದಲ್ಲಿ ಸಮಯೋಚಿತವಾಗಿ ಸಮುಚಿತವಾದದ್ದನ್ನೇ ಆಯ್ಕೆ ಮಾಡುವ ವಿವೇಕವನ್ನು ಸದಾ ಜಾಗೃತವಾಗಿರಿಸಿಕೊಂಡ ನಿನ್ನಂಥವನು ಮತ್ತೆ ಮತ್ತೆ ನಾನು ತಪ್ಪಕೂಡದು ಎಂಬ ಎಚ್ಚರದಿಂದ, ಕಾಳಜಿಯಿಂದ ತಿಳಿದವರು ಅಂತ ಯಾರನ್ನು ನೀನು ನಂಬಿದ್ಯೋ ಅವರನ್ನು ಕೇಳದೆ ಮುಂದಡಿಡುವುದಿಲ್ಲ ನೋಡು. ಖಂಡಿತ ಮಗು, ಚಂದ್ರ ಅನ್ವಯಕ್ಕೆ ಬೆಳಕಾಗಬಹುದಾದ ದೀಪ ಅದು. ಆ ಬುದ್ಧಿ ಅಂದರೆ ದೇವರದನ್ನು ಹಾಗೆ ಉಳಿಸಲಿ. ಸುಯೋಗ್ಯರಾದವರು ಯಾರು ಅಂತ ನೋಡಿದರೆ ಮಗು, ನಾ ಹೇಳಬಹುದಾದದ್ದು ಒಂದೇ ಹೆಸರನ್ನು. ಯಾವುದದು ಅಜ್ಜ? ಯಾರವರು? ಕಂದಕ್ಕೆ ಅಂಬರದೊಳಗಿರುವ ಮರರೊಳ್ ಇಂದ್ರದಿಕ್ಕೋಲ ಪಂಕ್ತಿಯಲಿ ಕಂದಕ್ಕೆ ಅಂಬರದೊಳಗಿರುವ ಮರರೊಳ್ ಇಂದ್ರದಿಕ್ಪಾಲ ಪಂಕ್ತಿಯಲಿ ಇಂದು ಶೇಖರನಿ ಭೂಮಿಗೆ ಪಾತ್ರ
ಸರ್ವಜಿತ್ ಸಮ್ರಾಟನೆನಿಸಬಹುದಾದ ಜೀವಯೋಗ್ಯತೆಯನ್ನು ಕಲ್ಪಿಸಿಕೊಡುವ ರಾಜಸೂಯದ ಅವಭೃತ ಸನ್ನಿವೇಶ. ಹೌದು. ಸಾಮವೇದದ 6 ಮಂತ್ರಗಳಿಂದ ಹ್ಮ್. ಷಡ್ವಿಧವಾದ ಅಗ್ನಿಸ್ಥಾಪನೆಯನ್ನು ಮಾಡಿ ಹಾ. ಅವುಗಳ ಮೂಲಕವಾಗಿ ವಿಧ ವಿಧದ ವಿಧಿಯುಕ್ತವಾದ ಆಹುತಿಗಳನ್ನು ಕೊಡ್ತಾ ಹ್ಮ್. ದೇವತಾ ಸಂಪ್ರೀತಿಯನ್ನು ವಿಶೇಷವಾಗಿ ಸಂಪಾದಿಸುವುದಕ್ಕೆ ಉಪಕ್ರಮಿಸಿದಂತಹ ನೀನು ಹ್ಮ್. ನ್ಯೂನಾತಿರೇಕಗಳಿಲ್ಲದೆಯೇ ಇಲ್ಲಿಯ ತನಕ ಬಂದದ್ದರಿಂದ ಹೌದು. ಈ ಸಮರ್ಪಕತೆಯನ್ನು ಕೊನೆಯ ತನಕ ಕಾಯ್ದುಕೊಳ್ಳಬೇಕು ಎಂಬ ಕಾಳಜಿ ಹೆಚ್ಚಾಗ್ತಾ ಇರುವುದು ನನಗೆ ಅರ್ಥ ಆಗ್ತದೆ. ಅದು ನನ್ನ ಹೊಣೆಗಾರಿಕೆಯಲ್ಲವೇ ಅಜ್ಜ? ತೊಡಗುವಾಗಲೇ ನಿನಗೆ ಎಚ್ಚರಿಸಬೇಕಾದವರು ಎಚ್ಚರಿಸಿದ್ದಾರೆ. ನಾವು ಅಡಿಗಡಿಗೆ ಹೇಳ್ತಾ ಇದ್ದೇವೆ. ಹೌದು ಹೌದು. ದುಷ್ಟಶಕ್ತಿಗಳು, ಬ್ರಹ್ಮರಾಕ್ಷಸರೇ ಮೊದಲಾದಂತಹ ದುಷ್ಟಶಕ್ತಿಗಳು ಹಾ. ಇಷ್ಟು ದೊಡ್ಡ ಯುಗಕ್ಕೆ 1 ಬಾರಿಯೋ 2 ಬಾರಿಯೋ ಸಂಭವಿಸಬಹುದಾದ ಮಹಾಕೃತುವನ್ನೆಸಗುವಾಗ ಹಾ. ಎಲ್ಲಿ ಕ್ರಿಯಾಲೋಪವಾಗುತ್ತದೆ, ಹಾ. ಎಲ್ಲಿ ಮಂತ್ರಲೋಪವಾಗುತ್ತದೆ, ಎಲ್ಲಿ ಆತಿಥ್ಯ ಲೋಪವಾಗುತ್ತದೆ ಹಾ. ಅಂತ ಕಾಯ್ತಾ ಇರ್ತಾರೆ. ಹೌದು. ರಾಜಸೂಯದಿಂದ ಪುಣ್ಯ ಬರ್ತದೆ ಅಂತ ಸಂಭ್ರಮಿಸುವುದು ಸುಲಭ. ಹಾ. ಮಾಡುವ ಕರ್ತೃತ್ವ ಶಕ್ತಿ ಇದ್ರೂ ಸಾಕಾಗುವುದಿಲ್ಲ. ಇಲ್ಲ. ಇದ್ದ ಆನುಕೂಲ್ಯಗಳನ್ನು ಸಮುಚಿತವಾಗಿ ಬಳಸ್ತಾ ನ್ಯೂನಾತಿರೇಕಗಳಿಲ್ಲದೆಯೇ ನಾವು ಸಣ್ಣ ಪ್ರಮಾಣದಲ್ಲಿ ನಮ್ಮ ಪ್ರಾಪ್ತಿ ಇಷ್ಟೇ ಎಂಬುದಾಗಿ ಪರಿಭಾವಿಸಿ ದೇವರ ಪೂಜನೆಯನ್ನು ಮಾಡುವಾಗಲೂ ಮಂತ್ರಲೋಪ ಕ್ರಿಯಾಲೋಪ ಆಗಿರ್ತದೆ, ತಿಳಿದೋ ತಿಳಿಯದೆಯೋ ಕ್ಷಮಿಸು ಅಂತ ಕೇಳ್ತೇವೆ. ಇಲ್ಲೂ ನಾವು ಕೇಳ್ತೇವೆ ಮಗು. ಆದರೆ